ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನವರಾತ್ರಿಯ 8ನೇ ದಿನ. ಹೀಗಾಗಿ ಈ ದಿನದ ವಿಶೇಷತೆ ಏನು, ಆಚರಣೆ ಹೇಗೆ, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ನವರಾತ್ರಿಯ 8ನೇ ದಿನ. ಈ ದಿನದ ವಿಶೇಷತೆ ಏನು ಅಂತ? ಈ 8ನೇ ದಿನದ ವಿಶೇಷತೆಗಳು ಅನ್ನುವಂಥದ್ದು ಬಹಳ ಸನಾತನವಾಗಿರುವಂಥದ್ದು. ಹೇಗೆ ಅಂತ ಕೇಳಿದರೆ, ನಾವು ಇಷ್ಟು ದಿನ ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಂ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂಧಮಾತೇಚಿ ಷಷ್ಠಂ ಕಾತ್ಯಾಯಿನೀತ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರಿ ಚ ಅಷ್ಟಕಂ ಅಂತ ಹೇಳಿದರೆ, ಈ ಮಹಾಗೌರಿ ಅನ್ನುವಂಥದ್ದು ಅಷ್ಟಮದಲ್ಲಿ ಬರುವಂಥ 8ನೇ ದಿನದಂದು ನಾವು ಮಹಾಗೌರಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಈ ಮಹಾಗೌರಿ ಅನ್ನುವಂಥದ್ದು ಬಲಗೈಯಲ್ಲಿ ಅಭಯ ಮುದ್ರೆಯನ್ನು, ತ್ರಿಶೂಲವನ್ನು, ಎಡಗೈಯಲ್ಲಿ ಡಮರುವನ್ನು, ತದನಂತರದಲ್ಲಿ ಮಹಾಗೌರಿ ಪಾರ್ವತಿಯ ಅಂಶವೇ ಈ ಮಹಾಗೌರಿ ಅಂಥೇಳಿ ಗಣೇಶನ ತಾಯಿ ಎಂದು ಸಹ ಕರೆಯುವಂಥದ್ದು. ಇವಳನ್ನು ಶುಂಭ ನಿಶುಂಭ ಅಂತ ಹೇಳಿದರೆ, ಈ ರಾಕ್ಷಸರು ಇರ್ತಾರೆ ಶುಂಭ ಮತ್ತು ನಿಶುಂಭ ಅಂಥೇಳಿ, ಅವರನ್ನು ಸಂಹಾರ ಮಾಡಿದಂಥ ಶುಂಭ ನಿಶುಂಭರನ್ನೇ ಸಂಹಾರ ಮಾಡಿದಂಥವಳು ಯಾರು ಅಂತ ಕೇಳಿದರೆ ಈ ಮಹಾಗೌರಿ ಅಂತೇಳಿ. ಹಾಗಾಗಿ ಅವಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ತುಂಬಿಕೊಂಡಿರುವಂಥದ್ದು. ಮಹಾಗೌರಿ ಚ ಅಷ್ಟಮ, ಈ ಕೆಲವೊಂದು ಕಾಲಗಳಲ್ಲಿ ಈ ಮಹಾಗೌರಿಯನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನೂ ಆರಾಧನೆ ಮಾಡ್ತಾರೆ. ಹಾಗೆ ನಂತರದಲ್ಲಿ ಆಯುಧಗಳನ್ನಿಟ್ಟು, ಮನೆಯಲ್ಲಿ ಬಳಸುವಂಥ ಆಯುಧಗಳನ್ನಿಟ್ಟು ಪೂಜಾದಿಗಳನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ನೋಡುವಾಗ ಈ ಮಹಾಗೌರಿ ಅನ್ನುವಂಥದ್ದು ತಾಯಿಯ ಸ್ವರೂಪ ಅನ್ನುವಂಥದ್ದು, ಪಾರ್ವತಿಯ ಇನ್ನೊಂದು ಸ್ವರೂಪ ಮಹಾಗೌರಿ. ಗೌರಿ ಹಬ್ಬ ಬಂದಾಗ ಗೌರಿ ಹಬ್ಬ ಮಾಡೋದು ಬೇರೆ, ಅವಳ ಚಾರುಲತೆ ಕಥೆ ಎಲ್ಲ ಬರ್ತದೆ ಅವಾಗ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ, ಇವಳು ವಿಶೇಷವಾಗಿ ಶುಂಭ ಮತ್ತು ನಿಶುಂಭರು. ಶುಂಭ ಮತ್ತು ನಿಶುಂಭ ಅನ್ನುವಂಥವರು ಮಹಾರಾಕ್ಷಸರು. ಅವರು ಆ ಮಹಾರಾಕ್ಷಸರನ್ನು ಸಂಹಾರ ಮಾಡಲಿಕ್ಕಾಗಿಯೇ ಈ ರೂಪವನ್ನು ಧಾರಣೆ ಮಾಡಿದಂಥವಳು ಮಹಾಗೌರಿ. ಗಣಪತಿಯ ತಾಯಿ ಆಗಿರುವಂಥ ಕಾರಣದಿಂದನೂ ಈ ಮಹಾಗೌರಿ ಅನ್ನುವಂಥ ವಿಷಯಗಳು ಬರ್ತಾ ಹೋಗ್ತದೆ. ಇನ್ನು ಅಷ್ಟಮ ದಿನದಲ್ಲಿ ವಿಶೇಷವಾಗಿ ಇವಳಿಗೆ ಬೇಕಾಗಿರ್ತಕ್ಕಂತಹ ಸಿಹಿ ತಿಂಡಿಗಳು ಹೆಚ್ಚು ಪ್ರೀತ್ಯರ್ಥವನ್ನು ಕೊಡುವಂಥದ್ದು, ಮತ್ತು ಕರಿದಂಥ ಪದಾರ್ಥಗಳು ಅನ್ನುವಂಥದ್ದು, ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಮತ್ತು ಬ್ರಾಹ್ಮಣ ಭೋಜನ ಸಂತೃಪ್ತಿಯ ಸಂಕೇತ ಆದ್ದರಿಂದ, ತಾಯಿ ಅನ್ನುವಂಥದ್ದು ಸಂತೃಪ್ತಿಯ ಸಂಕೇತಗಳಾದ್ದರಿಂದ ಇವಳನ್ನು ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು. ಆ ದಾನ ಧರ್ಮಾದಿಗಳಿಂದ ಇವಳು ತೃಪ್ತಳಾಗುವಂಥದ್ದು, ತೃಪ್ತರಾಗಿ ನಂತರದಲ್ಲಿ ಅನುಗ್ರಹಕಾರಕಳಾಗಿರುವಂಥವಳು. ಯಾಕೆ ಅಂದರೆ ನೋಡಿ, ಗೌರಿ ಅನ್ನುವಂಥ ವಿಷಯಗಳು ಹೇಗೆ ಅಂತ ಕೇಳಿದರೆ, ಒಂದು ಸ್ತ್ರೀ ಶಕ್ತಿ. ಆ ಬ್ರಹ್ಮ ಸೃಷ್ಟಿ ಮಾಡಿದಂಥದ್ದು, ಶಿವನೇ ಮದುವೆ, ಅದೆಲ್ಲ ಹಿಂದಿನ ಕಥೆಗಳೆಲ್ಲರೂ ಗೊತ್ತಿದೆ. ಆ ಶಕ್ತಿ ಅನ್ನುವಂಥದ್ದು ತನ್ನಲ್ಲಿರುವಂತಹ ಎಲ್ಲ ತಮೋವರ್ಣ ಅಂತ ಹೇಳಿದರೆ ಸಿಟ್ಟು, ಎಲ್ಲ ತಮೋವರ್ಣವನ್ನು ಆವಾಹನೆ ಮಾಡಿಕೊಂಡು ತಮೋವರ್ಣವನ್ನೆಲ್ಲ ತಗೊಂಡು ಕ್ರೋಢೀಕರಿಸಿ ಒಂದು ಕಡೆ ಇಟ್ಟಾಗ ಅದೇ ತಮೋಗುಣ ಅನ್ನುವಂಥದ್ದು ಆಗ್ತದೆ. ತಮೋಗುಣ ಅಂತ ಹೇಳಿದರೆ ಅವಳು ರೌದ್ರವಾಗಿರುವಂಥವಳು. ಈಗ ನಿನ್ನೆ ನಾವು ಕಾಳರಾತ್ರಿ ಬಗ್ಗೆ ಮಾತಾಡಿದ್ವಿ. ಕಾಳರಾತ್ರಿ ಅಂತ ಹೇಳಿದ್ರೇ ಈ ತಮೋಗುಣ ಅಂತ ಹೇಳಿ, ಆ ತನ್ನಲ್ಲಿರುವಂಥ ಎಲ್ಲ ತಮೋ ಶಕ್ತಿಗಳನ್ನು ತೆಗೆದು ಒಂದು ಕಡೆ ಹೊರಗಡೆ ಹಾಕಿದಾಗ ಅದೇ ಮಹಾಕಾಳಿಯಾಗಿ ರೂಪುಗೊಂಡಂಥದ್ದು. ಮತ್ತು ತನ್ನಲ್ಲಿರುವಂಥ ಎಲ್ಲ ಸಾತ್ವಿಕ ಶಕ್ತಿಗಳನ್ನು ತೆಗೆದು ಹೊರಗಡೆ ಹಾಕಿದಾಗ ಅಲ್ಲಿ ಬಂದಂಥದ್ದೇ ಈ ಸರಸ್ವತಿಯ ರೂಪ ಅನ್ನುವಂಥದ್ದು. ಆ ತಾಯಿಯ ಶಕ್ತಿಯಲ್ಲಿರುವಂಥ ಎಲ್ಲ ರಜೋಗುಣಗಳನ್ನು ತೆಗೆದು ಹೊರಗಡೆ ಹಾಕಿದಾಗ ಅಲ್ಲಿ ಉಂಟಾಗುವಂಥದ್ದೇ ಈ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿದರೆ ರಜೋಗುಣ ದೇವತೆಗಳು ಅಂತ ಹೇಳಿ. ಇಲ್ಲಿ ಈ ಮಹಾಗೌರಿ ಅನ್ನುವಂಥದ್ದು ಸಾತ್ವಿಕ ರೀತಿಯಾಗಿರ್ತಕ್ಕಂಥ ಆರಾಧನೆಗಳು ಅಂತೇಳಿ, ಸಾತ್ವಿಕ ದೇವತೆಯನ್ನು ಆರಾಧನೆ ಮಾಡುವಂಥದ್ದು, ಅವಳಲ್ಲಿ ಶಾಂತ ಸ್ವರೂಪ ಇರುವಂಥದ್ದು. ಹಾಗೆ ಅವಳನ್ನು ವಿಶೇಷವಾಗಿ ಕಲಶದಲ್ಲಿ ಆವಾಹನೆ ಮಾಡಿ ಅವಳಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಡುವಂಥದ್ದು, ಮನೆಯಲ್ಲಿರುವಂಥ ಕಷ್ಟ ದೌರ್ಭಾಗ್ಯಗಳೆಲ್ಲವೂ ಸಮೇತ ಅವಳಲ್ಲಿ ಸಂಯೋಜನೆ ಆಗುವಂತೆ ಪ್ರಾರ್ಥನೆ ಮಾಡುವಂಥದ್ದು, ಇವೆಲ್ಲವೂ ಸಮೇತ ಈ ಮಹಾಗೌರಿಯ ಚಿಂತನೆಯನ್ನು ಮಾಡುವಂಥದ್ದು. ಇದರ ಕೊನೆಯ ದಿನಗಳಲ್ಲಿ ಏನು ಅಂತ ಕೇಳಿದರೆ, ತಾಯಿ ಅನುಗ್ರಹಕಾರಕಳಾಗಿರ್ತಾಳೆ. ಹೇಗೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅನ್ನುವಂಥದ್ದು 3 ಸ್ವರೂಪ ಉಂಟು, ಅದು ಎಲ್ಲವೂ ಸಮೇತ ತಮ್ಮ ತಮ್ಮ ಕೆಲಸಗಳಲ್ಲಿ ಈಗ ಸಂಹಾರ ಆಗಿ ಎಲ್ಲ ನಂತರ ಆದಮೇಲೆ ಭಕ್ತರಿಗೆ ಇಪ್ಸಿತ ಫಲಗಳನ್ನು ಕೊಡಲಿಕ್ಕೋಸ್ಕರವಾಗಿ ಈ ಒಂದು ರೂಪವನ್ನು ಧಾರಣೆ ಮಾಡಿರುವಂಥದ್ದು ಮಹಾಗೌರಿ ಅಂತ ಹೇಳಿ. ಹಾಗಾಗಿ ಈ ಮಹಾಗೌರಿಯ ಶುಭ ಅವಸರದಲ್ಲಿ 8ನೇ ದಿನವಾಗಿರ್ತಕ್ಕಂತಹ ಇಂದು ಆ ಮಹಾಗೌರಿಯನ್ನು ಆವಾಹನೆ ಮಾಡಿ, ಹಾಗೆ ಬಂದಂಥ ಸುಮಂಗಲಿಯರಿಗೆ, ಮದುವೆ ಆದಂಥ ಮುತ್ತೈದೆಯರಿಗೆ ಮನೆಯಲ್ಲಿ ಬಾಗಿನಗಳನ್ನು ಕೊಡುವಂಥದ್ದು, ಬಾಗಿನಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಇವೆಲ್ಲವೂ ಸಮೇತ ಈ ನವರಾತ್ರಿ ಕಾಲಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳು. ಖಂಡಿತ ಗುರೂಜಿ. ಇನ್ನು ಇವತ್ತು ಆಯುಧ ಪೂಜೆ, ಇದರ ಆಚರಣೆ ಹೇಗೆ, ಜೊತೆಗೆ ಹಿನ್ನೆಲೆ ಏನು ಅಂತ?
ಆಯುಧ ಪೂಜೆ ಅನ್ನುವಂಥದ್ದು ಈ ಹಿಂದೆ ಸಂಹಾರ ಮಾಡಲಿಕ್ಕೆ ಹೋದಾಗ, ಎಲ್ಲರೂ ಸಮೇತ ಸಂಹಾರ ಮಾಡಲಿಕ್ಕೆ, ಪಾಂಡವರೆಲ್ಲ ಸಂಹಾರ ಮಾಡಲಿಕ್ಕೆ ಹೋದಾಗ ಅವರವರ ಅನುಷ್ಠಾನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಯುಧಗಳನ್ನು ತೆಗೆದು ಒಂದು ಮರದ ಬುಡದಲ್ಲಿ ಇರ್ತಾರೆ. ಯಾವ ಮರ? ಅದು ಶಮಿಯ ಮರ. ಆ ಶಮಿಯ ಮರದ ಬುಡದ ಕೆಳಗಡೆ ಎಲ್ಲ ಆಯುಧಗಳನ್ನಿಟ್ಟು ಅವರವರ ಅನುಷ್ಠಾನಗಳು ಅಥವಾ ಬೇರೆ ಕೆಲಸ ನಿಮಿತ್ತವಾಗಿ ಹೋಗ್ತಾರೆ. ಹಾಗಾಗಿ ಈ ಒಂದು 8ನೇ ದಿನ ಅನ್ನುವಂಥದ್ದು ಅಂತಹ ಆಯುಧಗಳಿಗೆ ವಿಶೇಷವಾಗಿ ತಾಯಿಯ ಶಕ್ತಿ ಅನ್ನುವಂಥದ್ದು ಇರಬೇಕು. ಯಾಕಂದರೆ ನವರಾತ್ರಿ ಉತ್ಸವ ಅನ್ನುವಂಥದ್ದು ಯಾಕೆ ಅಂತ ಕೇಳಿದರೆ, ಒಂದೊಂದು ದಿನ ಒಂದೊಂದು ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಕಾಲ. ಈ 8ನೇ ದಿನ ಅನ್ನುವಂಥದ್ದು ಶುಂಭ ಮತ್ತು ನಿಶುಂಭರ ರಾಕ್ಷಸರನ್ನು ಸಂಹಾರ ಮಾಡಿದಂಥ ದಿನ. ಹಾಗಾಗಿ ಆಯುಧಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಅನ್ನುವಂಥದ್ದು ಈ 9 ದಿನಗಳಲ್ಲೂ ಇರ್ತದೆ. ಅದರಲ್ಲಿ ನಮ್ಮ ಮನೆಯಲ್ಲಿರುವಂತಹ ಆಯುಧಗಳಾಗಿರ್ಬೋದು, ಅದು ನಮ್ಮ ದೇಹ ರಕ್ಷಣೆಗೆ ಇಟ್ಟುಕೊಳ್ಳುವಂಥದ್ದು. ಮನೆಯಲ್ಲಿ ತರಕಾರಿ ಕಟ್ ಮಾಡೋ ಚಾಕು ಅಂತಂದು ಪೂಜೆ ಮಾಡೋದಲ್ಲ. ಇಲ್ಲಿ ಏನು ಅಂತ ಕೇಳಿದರೆ, ದೇಹ ಸಂರಕ್ಷಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇರುವಂಥ ಆಯುಧಗಳಾಗಿರಬಹುದು, ಅಥವಾ ನಾವು ಕೃಷಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಚೂಪಾಗಿರುವಂಥ ವಸ್ತುಗಳು ಅವೆಲ್ಲವೂ ಸಮೇತ ಅಸ್ತ್ರ ಅಂತ ಹೇಳಿ ಬರ್ತದೆ. ಯಾವುದು ಚೂಪಾಗಿ ಮೊನಚಾಗಿ ಇರ್ತದೆಯೋ ಅದು ನಮ್ಮ ದೇಹ ರಕ್ಷಣೆಗೆ ಬರ್ತದೆಯೋ ಅಥವಾ ದೈನಂದಿನವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನಮ್ಮ ಉಪಯೋಗಕ್ಕೆ ಅನ್ನುವಂಥದ್ದು ಬರ್ತವೋ ಅವೆಲ್ಲವನ್ನ ಅಸ್ತ್ರ ಅಂತೇಳಿ ಹೇಳ್ತೇವೆ. ಆ ಅಸ್ತ್ರಕ್ಕೂ ಸಮೇತ ದೇವತೆಗಳಿರ್ತಾರೆ. ಆ ದೇವತೆಗಳನ್ನು, ಅಸ್ತ್ರ ದೇವತೆಗಳನ್ನು ಅಸ್ತ್ರದ ಮೇಲೆ ಆವಾಹನೆಗಳನ್ನು ಮಾಡಿ ತದನಂತರದಲ್ಲಿ ಮನೆಯ ಮುಂದೆ, ಮನೆಯ ದೇವರ ಮುಂಭಾಗದಲ್ಲಿ ಅವೆಲ್ಲವನ್ನ ಇರಿಸಿ ಅವುಗಳಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿ, ಇದು ನನ್ನ ರಕ್ಷಣೆಗೂ ಅಥವಾ ನಾನು ಮಾಡುವಂಥ ಕೃಷಿಯ ಕೆಲಸಗಳಲ್ಲೂ ಈ ಒಂದು ಅಸ್ತ್ರದಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಗಿಡ ಮರಗಳನ್ನೇನೋ ಕಟ್ ಮಾಡ್ತೇನೆ ಅಥವಾ ಮತ್ತೊಂದೇನೋ ಉಂಟು ಮಾಡ್ತೇನೆ, ಆ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರುಣೆಗಳು ಬರಬಾರ್ದು, ನನ್ನ ಕೆಲಸಕ್ಕಾಗಿ, ನನ್ನ ಅನುಕೂಲಕ್ಕಾಗಿ ಅದನ್ನು ಇಟ್ಕೊಂಡಿದ್ದೇನೆ ಅನ್ನುವಂಥ ಪ್ರಾರ್ಥನೆಗಳನ್ನಿಟ್ಟು ಅವುಗಳನ್ನು ನಾವು ಮತ್ತೆ ಪೂಜೆ ಮಾಡಿ ಮತ್ತೆ ಪುನಃ ಬಳಸಬೇಕು ಅಂತ ಇರುವಂಥದ್ದು. ಅನಾದಿ ಕಾಲದಲ್ಲಿ ಯುದ್ಧಕ್ಕೆ ಹೊರಡ್ಲಿಕ್ಕಿಂತ ಮುಂಚಿತವಾಗಿ ಎಲ್ಲ ಶಸ್ತ್ರಗಳನ್ನು, ಯುದ್ಧ ಭೂಮಿಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಎಲ್ಲ ಶಸ್ತ್ರಗಳನ್ನು ಒಂದೊಂದು ಭಾಗದಲ್ಲಿಟ್ಟು ಶಮಿ ವೃಕ್ಷದ ಕೆಳಗೆ, ಶಮಿ ಮರದ ಕೆಳಗಡೆ ಇಟ್ಟು ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನೆಲ್ಲ ಮಾಡಿ ಅವುಗಳನ್ನು ಸೈನಿಕರಿಗೆ ಕೊಡ್ತಾ ಇದ್ರು. ಹಾಗಾಗಿ ನವರಾತ್ರಿ ಉತ್ಸವಗಳಲ್ಲಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಹೋಗುವಂಥದ್ದು ಅಥವಾ ಮಾಡಿ ಬಂದಂತಹ ಶಸ್ತ್ರಗಳು ಅನ್ನುವಂಥದ್ದು ನಮಗೀಗ ನೋಡಿರ್ಬೋದು. ಚಾಕೊಂದು ಸುಮ್ಮನೆ ಹೀಗೆ ತೋರಿಸಿದ್ರೆ ಫಸ್ಟ್ ಕೆಳಗಡೆ 3 ಸಲ ಬಡೀರಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಆ ಅಸ್ತ್ರ ಅನ್ನುವಂಥದ್ದನ್ನು ಒಮ್ಮೆ ಎತ್ತಿದ್ರ ಮೇಲೆ ಅದನ್ನು ಮತ್ತೆ ಹಾಗೆ ಕೆಳಗೆ ಇಳಿಸಬಾರ್ದು ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಆ ಶಸ್ತ್ರಕ್ಕೆ ಇರುವಂಥ ಗೌರವ ಇನ್ಯಾವುದೋ ಒಂದು ನಮ್ಮ ಅನುಕೂಲ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ, ನಮಗೆ ಅತಿ ಅವಶ್ಯ ಇರುವಂಥ ಸಂದರ್ಭದಲ್ಲಿ ಆ ಅಸ್ತ್ರಗಳು ಅವಾಗ ಏನು ಮಾಡ್ತದೆ, ನಮಗೆ ಕೆಲಸ ಕೊಡೋದು ಅಂದರೆ ಮಾಡಲಿಕ್ಕೆ ಬಿಡೋದಿಲ್ಲ. ನಾವೆಲ್ಲೋ ಹೊಡಿಬೇಕಂತ ಹೋದಾಗ ಅದು ಇನ್ನೆಲ್ಲೋ ಹೋಗಿ ಬಿಡ್ತದೆ ಅಂತೇಳಿ. ಹಾಗಾಗಿ ಎತ್ತಿದಂಥ ಶಸ್ತ್ರವನ್ನು ಯಾರೂ ಹಾಗೆ ಇಳಿಸ್ಲಿಕ್ಕಿಲ್ಲ. ಹಾಗಾಗಿ ಈ ಶಸ್ತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿರುವಂಥ ಕಾರಣದಿಂದ ಈ ಒಂದು ದಿನದಲ್ಲಿ ದೇವರ ಮುಂದೆ, ನಮ್ಮ ಮನೆಯಲ್ಲಿರುವಂಥ ಆತ್ಮ ಸಂರಕ್ಷಣೆಗೆ ಇಟ್ಟುಕೊಂಡಿರುವಂಥ ಅಸ್ತ್ರಾದಿಗಳನ್ನೆಲ್ಲವನ್ನು ದೇವರ ಮುಂದಿಟ್ಟು ಪ್ರಾರ್ಥನೆ ಮಾಡುವಂಥದ್ದು. ನಮಗೆ ಇದರಿಂದ ಅನುಕೂಲತೆಗಳಾಗಬೇಕು ಅನ್ನುವಂಥ ರೀತಿಯಿಂದ ಶಸ್ತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು, ಅಥವಾ ಅದನ್ನೇ, ಯಾಕಂದರೆ ಶಸ್ತ್ರವನ್ನು ಯಾರು ಕೈಗೆತ್ಕೊಳ್ಬಾರ್ದು ಅಂತಲೇ ಇರುವುದು, ಆದರೆ ಆ ಶಸ್ತ್ರಗಳು ಅನ್ನುವಂಥದ್ದು ಮನೆಯಲ್ಲಿ ಇರಬೇಕು ಅಂತೇಳಿ. ಯಾಕೆಂತ ಈರುಳ್ಳಿ ಕಟ್ ಮಾಡೋದು, ತರಕಾರಿ ಕಟ್ ಮಾಡಲಿಕ್ಕಿಂತ ಮುಂಚೆ ಹೋಗಿ ನಾವು ಚಾಕು ತೊಗೊಂಬರೋದಲ್ಲ, ಅದಕ್ಕಿಂತ ಮುಂಚೆ ತಂದು ಅದನ್ನು ಚೂಪ್ ಮಾಡಿ ಇಟ್ಕೊಂಡಿರ್ಬೇಕು ರೆಡಿ. ಇಲ್ಲ ಅಂತ ಹೇಳಿದ್ರೆ 2 ಗಂಟೆಗೆ ಊಟ ಮಾಡುವಂಥ ಊಟ 3 ಗಂಟೆ ಆಗ್ತದೆ. ಹಾಗೆ ಈ ಶಸ್ತ್ರಗಳು ಅಷ್ಟೇ, ಅದು ಆ ಶಸ್ತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ, ಅಸ್ತ್ರ ಮಂತ್ರಗಳು ಅಂತ ಇದ್ದಾವೆ. ಅವೆಲ್ಲವೂ ಸಮೇತ ಈ ಕಾಲದಲ್ಲಿ ಆಯಾಯ ಅಸ್ತ್ರ ಮಂತ್ರಗಳನ್ನೆಲ್ಲ ಜಪ ಮಾಡುವುದು, ಆಮೇಲೆ ನಮ್ಮ ಮನೆಯಲ್ಲಿರುವಂಥ ಪ್ರತ್ಯಕ್ಷವಾಗಿರ್ತಕ್ಕಂಥ ಅಸ್ತ್ರಗಳನ್ನು, ಶಸ್ತ್ರಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಈ ದಿನ ಬಹಳಷ್ಟು ವಿಶೇಷ. ಅದಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ. ಯಾಕೆಂದರೆ ಪ್ರತಿನಿತ್ಯ ನಾವು ಅದನ್ನು ಎತ್ತಿ ದೇವ್ರ ಮುಂದೆ ತಗೊಂಡು ಕ್ಲೀನ್ ಮಾಡಿ ಅರಶಿನ ಕುಂಕುಮ ಇಟ್ಟು ನಾವು ಅದನ್ನು ಅಲ್ಲಿ ಇಡುವುದಿಲ್ಲ. ಮಾಡುವಂಥದ್ದು ವರ್ಷಕ್ಕೊಮ್ಮೆ ಮಾತ್ರ ಆ ಪೂಜೆಗಳನ್ನು ಮಾಡುವಂಥದ್ದಾದ್ರಿಂದ ಆ ಒಂದು ದಿನ ಶಸ್ತ್ರಕ್ಕೆ ಪೂಜೆ ಮಾಡಬೇಕು ಅನ್ನುವಂಥದ್ದೇ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ರಾಜರು ಯುದ್ಧ ಮಾಡ್ತಿದ್ದೇ ಯಾವುದೋ ಒಂದು ಕಾಲದಲ್ಲಿ. ಹಾಗಾಗಿ ಈ ಒಂದು ದಿನ ಅನ್ನುವಂಥದ್ದು ಈ ಶಸ್ತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಮತ್ತು ಅದಕ್ಕಾಗಿಯೇ ಇವತ್ತು ಪೂಜೆಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಖಂಡಿತ ಗುರುಜಿ. ಇನ್ನು ವಾಹನಗಳನ್ನು ಕೂಡ ಪೂಜಿಸ್ತಾರೆ, ಇದು ಯಾಕೆ ಅಂತ?
ವಾಹನಗಳನ್ನು ಯಂತ್ರಸ್ವರೂಪಿ ಮಹಾಲಕ್ಷ್ಮಿ ಅಂತ ಹೇಳಿದರೆ ನಾವು ಮಹಾಲಕ್ಷ್ಮಿಯನ್ನು ಯಾವ ಸ್ವರೂಪದಲ್ಲಿ, ಯಾಕಂದರೆ ಬೇರೆ ಯಾವ್ದು ಬೇಡ. ಈಗ ಮಹಾಸರಸ್ವತಿಯನ್ನು ಯಾರು ಆರಾಧನೆ ಮಾಡುವುದಿಲ್ಲ, ಮತ್ತು ಮಹಾಕಾಳಿಯನ್ನು ಆರಾಧನೆ ಮಾಡುವುದಿಲ್ಲ. ಎಲ್ಲರಿಗೂ ಲಕ್ಷ್ಮಿಯೇ ಬೇಕಾದ್ದರಿಂದ, ಅವಳು ಒಂದು ರಜೋಗುಣ ಉಳ್ಳಂತಹ ಶಕ್ತಿ ಆದ್ದರಿಂದ ಮಹಾಲಕ್ಷ್ಮಿ ಅನ್ನುವಂಥದ್ದು. ಈ ವಾಹನಗಳಿಗೆ ಯಂತ್ರಸ್ವರೂಪಿ ಮಹಾಲಕ್ಷ್ಮಿ ನಮಃ ಅಂಥೇಳಿ, ಯಂತ್ರಸ್ವರೂಪಿ ಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿದರೆ ಆ ಯಂತ್ರಸ್ವರೂಪಿಣಿ ಆಗಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾನಿವತ್ತು ಆರಾಧನೆ ಮಾಡ್ತೇನೆ. ಯಾಕಂದರೆ ನನ್ನನ್ನು ಕರ್ಕೊಂಡು ಹೋಗುವಂಥದ್ದು, ಬರುವಂಥದ್ದು ಎಲ್ಲದಕ್ಕೂ ಅವಳು ಪ್ರಾಧಾನ್ಯತೆ. ಅಲ್ಲಿ ನಾವು ಬಳಸುವಂಥ ವಸ್ತುವೇ ಮಹಾಲಕ್ಷ್ಮಿಯ ಒಂದು ಸ್ವರೂಪ. ಅವಳ ಸ್ವರೂಪ ಯಂತ್ರದ ಮುಖೇನವಾಗಿ ನಮ್ಮ ಮುಂದೆ ಇದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಹಿಂದಿನ ಕಾಲದಲ್ಲೆಲ್ಲ ಕಾರಿಗೆ, ಬೈಕಿಗೆ ಅಥವಾ ನಾವು ರಥಕ್ಕೆ ಅದೆಲ್ಲ ಪೂಜೆ ಮಾಡ್ತಿದ್ದಿದ್ದು ಯಾವಾಗ ಅಂದರೆ ಅದರ ಕೆಲಸ ಯಾವಾಗಿದೆ. ಇವತ್ತು ನಾವು ಅದರಲ್ಲಿ ಹೋಗ್ತೇವೆ ಅಂತ ಆದರೆ ಬೆಳಗಿನ ದಿನ ಅದನ್ನು ತೆಗೆದು ಅದನ್ನು ಶುಭ್ರ ಮಾಡಿ ಅದಕ್ಕೆ ಅಲಂಕಾರಗಳನ್ನೆಲ್ಲ ಮಾಡಿ ನಂತರದಲ್ಲಿ ದೇವರನ್ನು ಅದರ ಮೇಲೆ ಕುಳ್ಳಿರಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗುವಂಥದ್ದು. ರಥದ ವಾಹನಗಳಿಗೆ ಶಾಸ್ತ್ರದಲ್ಲಿ ಪೂಜೆ ಇದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಮಕ್ಕಳು ಆಟ ಆಡುವಂಥ ಸೈಕಲ್ನೂ ತಂದ್ಬಿಟ್ಟು ಎದುರುಗಡೆ ಪೂಜೆಗಿಡ್ತಾರೆ. ಆದರೆ ಅದಕ್ಕೆಲ್ಲ ನಾವೇನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಈ ದೇವರನ್ನು ನಾವು ಎಲ್ಲರಲ್ಲೂ ಕಾಣ್ಬೋದು. ನಾವು ನಿಮ್ಮಲ್ಲೂ ದೇವರನ್ನು ಕಾಣ್ಬೋದು, ಈ ಇರುವಂಥ ಕ್ಯಾಮ್ರಾದಲ್ಲೂ ದೇವರನ್ನು ಕಾಣ್ಬೋದು. ಯಾಕೆ ಅಂತ ಕೇಳಿದರೆ ಎಲ್ಲ ಕಡೆಯೂ ದೇವರಿದ್ದಾನೆ ಅನ್ನುವಂಥ ಭಾವನೆ ನಮ್ಮ ಹಿಂದೂ ಧರ್ಮದವರದ್ದು. ಹಾಗಾಗಿ ಯಂತ್ರದಲ್ಲೂ ಸಮೇತ ದೇವರನ್ನು ನೋಡಿ ಆ ದೇವರ ಅನುಗ್ರಹ ಆಗಬೇಕನ್ನುವಂಥ ದೃಷ್ಟಿಯಿಂದ ವಾಹನಗಳಿಗೆ ಇಡುವಂಥದ್ದು, ನಿಂಬೆಹಣ್ಣನ್ನು ಇಡುವಂಥದ್ದು ಅಥವಾ ಕುಂಬಳಕಾಯಿಯನ್ನು ಅದರ ದೃಷ್ಟಿ ಹೋಗಲಿ ಅಂತ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ನಿಂಬೆಹಣ್ಣನ್ನು ಯಾವುದಕ್ಕೆ ಉಪಯೋಗಿಸ್ತಿದ್ರು ಅಂತ ಕೇಳಿದರೆ, ಈ ಎತ್ತಿನ ಗಾಡಿಯೆಲ್ಲ ಹೋಗಬೇಕಾದ್ರೆ ಆ ಎತ್ತಿನ ಗಾಡಿಗೆ ತುಳ್ಕೊಂಡು ಹೋಗಬೇಕು ಅಂತ, ಯಾವುದು ಕುದುರೆನೋ ಅಥವಾ ಇದು ಅದ್ರ ಕಾಲಿಗೆ ನಿಂಬೆಹಣ್ಣನ್ನು ಹಾಕ್ತಿದ್ರು. ಯಾಕೆ ಅಂತ ಕೇಳಿದರೆ ಅದರಲ್ಲಿರುವಂಥ ಆ್ಯಸಿಡ್ ಅನ್ನುವಂಥದ್ದು ಆ ಒಂದು ಹಿಂದೆ ಎಲ್ಲ ಇಂಥ ಇದಿರಲಿಲ್ಲ, ಕಾರು ಬೈಕೆಲ್ಲ ಇರಲಿಲ್ಲ. ಆಗಿದ್ದಿದ್ದೇ ನಮ್ಮ ಪ್ರಾಣಿಗಳೇ ನಮ್ಮನ್ನು ತೊಗೊಂಡು ಹೋಗ್ತಿದ್ದಿದ್ದು. ಹೋಗುವಂಥ ರಸ್ತೆಗಳಲ್ಲಿ ಆ ಒಂದು ಕಾಲಿಗೆ, ಆ ಪ್ರಾಣಿಯ ಕಾಲಿಗೆ ನಿಂಬೆಹಣ್ಣಿನ ರಸ ಅನ್ನುವಂಥದ್ದೆಲ್ಲ ಬಿದ್ದಾಗ ಏನಾಗ್ತದೆ, ಅರಿಶಿನ ಎಲ್ಲ ಬಿದ್ದಾಗ ಅಂತ ಕೇಳಿದರೆ ಆಟೋಮೆಟಿಕ್ ಆಗಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಯಾವುದೇ ಕೆಲವೊಂದು ಕೀಟಗಳು ಕಚ್ಚಿತು ಅಂತಾದರೂ ಅದು ಉಲ್ಬಣ ಆಗಬಾರ್ದು. ಯಾಕೆಂದರೆ ಇಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೋಗಬೇಕಂತಾದರೆ ಹೆಚ್ಚು ಕಮ್ಮಿ ಹಿಂದಿನ ಕಾಲದಲ್ಲೆಲ್ಲ ಒಂದು 3 ದಿನ ಬೇಕಿತ್ತು. ಯಾಕೆಂದರೆ ಎತ್ತಿನ ಗಾಡೀಲಿ ಹೋಗೋರು. ಹಾಗಾಗಿ ಆಗಿನ ಕಾಲದಲ್ಲಿ ಏನು ಅಂತ ಕೇಳಿದರೆ ಈ ನಿಂಬೆಹಣ್ಣು ಅನ್ನುವಂಥದ್ದು ಕಾನ್ಸೆಪ್ಟ್ ಬಂದಿದ್ದು. ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಈಗ ಅದಕ್ಕೆ ಯಾವ ಕಾರಿಗೆ ಯಾವ ಜೀವ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಅದಕ್ಕೂ ಸಮೇತ ಏನು ನಿಂಬೆಹಣ್ಣನ್ನಿಟ್ಟು ತುಳಿಸುವಂಥದ್ದು ಮಾಡ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ, ಅದರಿಂದ ಯಾವುದು ಹಾಳಾಗುವಂಥದ್ದೇನಿಲ್ಲ. ಆದ್ದರಿಂದ ಏನು ಯೋಚನೆ ಮಾಡೋದು ಬೇಡ. ವಾಹನಗಳಿಗೆ ಪೂಜೆ ಮಾಡುವಂಥದ್ದು, ನೂತನವಾಗಿ ವಾಹನವನ್ನು ತಂದಾಗ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ತಾಯಿ ನಿನ್ನ ಅನುಗ್ರಹದಿಂದ ನಾನೊಂದು ವಾಹನವನ್ನು ಖರೀದಿ ಮಾಡಿದ್ದೇನೆ, ಹಾಗಾಗಿ ಇದರಲ್ಲಿ ನನಗೆ ಯಾವುದೇ ಅಪಘಾತಗಳಾಗದಲ್ಲೇ ಇರಲಿ ಅಂತೇಳಿ ನೂತನವಾಗಿ ತಂದಾಗ ವಾಹನ ಪೂಜೆಯನ್ನು ಮಾಡ್ತಾರೆ. ಆದರೆ ಈಗಿನ ನವರಾತ್ರಿ ಉತ್ಸವಗಳಲ್ಲಿ, ದೀಪಾವಳಿ ಉತ್ಸವಗಳಲ್ಲಿ ಟ್ರ್ಯಾಕ್ಟ್ರಿಂದ ಹಿಡಿದು ಮಕ್ಕಳು ಆಟ ಆಡುವಂಥ ಬೈಕ್ ತನಕನೂ ಸಮೇತ ಎಲ್ಲದಕ್ಕೂ ಅರಿಶಿನ ಕುಂಕುಮವನ್ನು ಇರಿಸ್ತಾರೆ. ಅದು ತಪ್ಪು ಅನ್ನುವಂಥದ್ದು ಹೇಳೋದಿಲ್ಲ. ನಮ್ಮ ಹಿಂದೂ ಧರ್ಮದ ಜನರ ಭಾವನೆ ಎಲ್ಲದರಲ್ಲೂ ದೇವರನ್ನು ನೋಡುವಂಥದ್ದು. ಹಾಗಾಗಿ ಯಂತ್ರಸ್ವರೂಪಿಣಿಯಾಗಿ ವಾಹನಗಳನ್ನು ಸಮೇತ ನೋಡ್ತಾ ಇದ್ದಾರೆ, ಅದಕ್ಕೂ ಪೂಜಾದಿಗಳನ್ನು ಮಾಡ್ತಾ ಇದ್ದಾರೆ. ಅದು ಮಾಡುವಂಥದ್ದು ಉತ್ತಮವೇ, ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ. ಹಾಗಾಗಿ ಈ ವಾಹನಗಳಿಗೆ ಪೂಜೆ ಮಾಡುವಂಥ ವಿಧಿಗಳು ಹೀಗೆ ಹಿಂದಿನ ಕಾಲದಲ್ಲಿತ್ತು. ಏನು, ದೇವರನ್ನು ಹೊತ್ಕೊಂಡು ರಥ ಉತ್ಸವಗಳು ಬಂದಾಗ ರಥವನ್ನು ಶುಭ್ರಗೊಳಿಸಿ ಆ ರಥಕ್ಕೆ ಪೂಜೆ, ರಥ ದೇವತೆಗಳಿಗೆ ಬಲಿಪ್ರದಾನವನ್ನು ಮಾಡ್ತಾ ಇದ್ರು. ಆದರೆ ಈ ವಾಹನಗಳಿಗೆಲ್ಲ ನಾವು ಶಾಸ್ತ್ರ ರೀತಿಯಾಗಿ ಉಲ್ಲೇಖಗಳನ್ನು ಕೊಡಲಿಕ್ಕಾಗಲ್ಲ. ಮತ್ತು ವಾಹನದ ನಂಬರ್ ಹೀಗೆ ಇರಬೇಕು, ಈ ನಂಬರ್ ಇದ್ದರೆ ನಿಮಗೆ ಕೆಟ್ಟದಾಗತ್ತೆ, ಈ ನಂಬರ್ ಇದ್ದರೆ ಕೆಡಕಾಗತ್ತೆ, ಅವೆಲ್ಲವೂ ಶುದ್ಧ ಸುಳ್ಳು. ಆ ರೀತಿ ಯಾವುದೂ ಇಲ್ಲ. ಅದನ್ನು ನಾವು ನಮ್ಮ ವೈಭವೀಕರಿಸ್ತಾ ಇದ್ದೇವೆ ಬಿಟ್ಟರೆ ಮತ್ತೆ ಬೇರೆ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಇಲ್ಲಿ ಪ್ರಾಧಾನ್ಯತೆ ಏನಾಗ್ತಾ ಇದೆ ಅಂತ ಕೇಳಿದರೆ, ದೇವರನ್ನು ಆರಾಧನೆ ಮಾಡುವಂಥದ್ದು ಬಿಟ್ಟು ಬೇರೆ ಈ ಥರದ್ದು ಆರಾಧನೆ ಮಾಡೋದ್ರಿಂದನೇ ನಮ್ಮ ಜನಕ್ಕೇನಾಗ್ತಿದೆ, ಜಾಸ್ತಿ ಅನುಗ್ರಹ ಅನ್ನುವಂಥದ್ದು ಸಿಗ್ತಿಲ್ಲ. ನಾವು ಭಕ್ತಿಯಿಂದ ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕಾಗಿರುವಂಥದ್ದು, ನಾವು ಬೇಡಬೇಕಾಗಿರುವಂಥದ್ದು ಯಾವುದೋ ಮನುಷ್ಯನ ಹತ್ರ ಅಲ್ಲ, ನಮಗೆ ಕಣ್ಣಿಗೆ ಕಾಣದಂಥ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳಲ್ಲಿ ನಾವು ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೇವೆ ಅಷ್ಟು ನಮಗೆ ಅನುಕೂಲಗಳು ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಈ ಮಣ್ಣಿನ ಹಣತೆ ಆಗಿರಬಹುದು, ಅಥವಾ ಈ ದೀಪಗಳನ್ನು ಹಚ್ಚುವಂಥದ್ದಾಗಿರ್ಬೋದು, ಅಸ್ತ್ರಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದಾಗಿರ್ಬೋದು, ವಾಹನ ಪೂಜೆ ಅನ್ನುವಂಥದ್ದು ಆಗಿರ್ಬೋದು. ಆ ಒಂದು ಸಂದರ್ಭಗಳಲ್ಲಾದರೂ ನಮಗೆ ದೇವರ ಸ್ಮರಣೆ ಅನ್ನುವಂಥದ್ದು ಬರಲಿ ಅದರಿಂದ ಹಿಂದಿನವರೆಲ್ಲ ಇದನ್ನೆಲ್ಲ ಒಂದೊಂದೇ ಇಲ್ಲ ಅಂತ ಹೇಳಿದ್ರು ಅದನ್ನು ಮಾಡ್ತಾ ಬಂದರು. ಮನೆ ಮುಂದೆ ಸೆಗಣಿ ಸಾರಿಸಿ ಅಂದರು. ಇವತ್ತಿನ ಕಾಲಘಟ್ಟಕ್ಕೆ ಯಾರಿಗೂ ಸೆಗಣಿ ಆ್ಯಕ್ಚುಲಿ ಬೆಳಗ್ಗೆ ಎದ್ರು ಕೂಡಲೇ ಸೆಗಣಿಯನ್ನು ಸಾರಿಸ್ಬೇಕು. ಆ ಸ್ಮೆಲ್ ಕಂಡ್ರೆ ಆಗೋದಿಲ್ಲ. ಇವತ್ತು ಸೆಗಣಿ ಬೇಕಂತ ಹೇಳಿದ್ರೆ ಅಮೆಝಾನಲ್ಲಿ ಹುಡುಕಬೇಕು, ಸೆಗಣಿ ಎಲ್ಲಿದೆ ಅಂತ ಹೇಳಿ. ನಮ್ಮ ಮನೆ ಮುಂದೆ ಬಿದ್ದಿದ್ರು ಅದು ತೊಗೊಂಬರೋದಿಲ್ಲ. ನಮಗೆ
ಮಿಕ್ಕಿದ್ದೇನು ಇದು ಒಳ್ಳೆ ಪ್ಯಾಕಿಂಗಲ್ಲಿ ಇದೆ ಅದನ್ನೇ ತೊಗೊಂಡು ಬರ್ತಾರೆ. ಅದೆಲ್ಲ ಅಲ್ಲ. ನಮ್ಮ ಸನಾತನ ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ನಾವು ಹಿಂದೂಗಳು ತಿಳ್ಕೊಳ್ದಲೆ ಮತ್ತು ಇನ್ನೊಬ್ರು ಯಾರೋ ಬಂತು, ಈಗ ಎಲ್ಲರೂ ಸಮೇತ ನೀವು ನೋಡಿರ್ಬೋದು ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಔಟ್ ಆಫ್ ಕಂಟ್ರಿಯಿಂದ ಎಷ್ಟು ಜನ ನಮ್ಮ ಇಂಡಿಯಾಗೆ ಬಂದರು ಅನ್ನುವಂಥದ್ದು ನೋಡಿದ್ರೆ ಅವ್ರು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಬಂದಿರುವಂಥ 90% ಜನ ಇಲ್ಲಿಂದ ಕತ್ಕೊಂಡು ಹೋಗೋಕ್ಕೆ ಬಂದಿರೋದು. ಅರ್ಥಾತ್ ವಿದ್ಯೆಯನ್ನು ತಿಳ್ಕೊಂಡು ಕಲ್ತ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅವರು. ಹಾಗಾಗಿ ನಮಗೇನಾಗಿದೆ, ನಮ್ಮವ್ರಿಗೆ ನಮ್ಮ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ, ನಮ್ಮ ಸಂಪ್ರದಾಯವನ್ನು ನಾವೇ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ವಾಹನ ಪೂಜೆ ಅನ್ನುವಂಥದ್ದೆಲ್ಲ ನಮ್ಮ ಎಲ್ಲದರಲ್ಲೂ ದೇವರನ್ನ ಕಾಣುವಂಥ ಒಂದು ಪ್ರಮೇಯ ಆದ್ದರಿಂದ ಇದೆಲ್ಲ ಏನೋ ಸಮಸ್ಯೆಗಳು ಅನ್ನುವಂಥದ್ದಿಲ್ಲ. ವಿಶೇಷವಾಗಿ ದೇವರನ್ನ ಆರಾಧನೆ ಮಾಡಿ ಎಲ್ಲರೂ ಸಂತೃಪ್ತರಾಗಿರುವಂಥದ್ದು ಸೂಕ್ತತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ದುರ್ಗಾ ಮಾತೆಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ? ಗುಡಾನ್ನ ಪ್ರೀತಿ ಎನ್ನುವಂಥದ್ದು ಒಂದು ಭಾಗದಲ್ಲಿ ಲಲಿತಾ ಸಹಸ್ರನಾಮದಲ್ಲೂ ಹೇಳಿದ್ದಾರೆ, ಚಂಡಿಕಾ ಸಪ್ತಶತಿಯಲ್ಲೂ ಹೇಳಿದ್ದಾರೆ. ತಾಯಿಯನ್ನು ಸಂತೃಪ್ತಿಗೊಳಿಸಬೇಕು ಅಂತಾದರೆ ಗುಡಾನ್ನ ಪ್ರಿಯೆ ಅಂತ ಹೇಳಿ. ಗುಡ ಅಂತ ಹೇಳಿದರೆ ಬೆಲ್ಲ, ಅನ್ನ ಅಂತ ಹೇಳಿದರೆ ಬೆಲ್ಲದಿಂದ ಮಾಡಿದಂತಹ ಅನ್ನವನ್ನು ಆ ತಾಯಿಗೆ ಅತಿ ಹೆಚ್ಚು ನೈವೇದ್ಯಾದಿಗಳು ಅನ್ನುವಂಥದ್ದು ಅವಳಿಗೆ ತೃಪ್ತ ಭಾವನೆಯನ್ನು ಕೊಡ್ತಾ ಹೋಗ್ತದೆ. ತದನಂತರದಲ್ಲಿ ಇದು ಬೆಲ್ಲದ ಅನ್ನ, ನಂತರದಲ್ಲಿ ಈ ಸಿಹಿ ತಿಂಡಿಗಳಿಂದ ಮಾಡಿದಂಥದ್ದು ಪರಮಾನ್ನ, ಹಾಲಿನಿಂದ ಅನ್ನವನ್ನು ಮಾಡಿ ಹಾಲಿನಲ್ಲೇ ಅನ್ನವನ್ನು ಹಾಕಿ ಬೇಯಿಸುವಂಥದ್ದು. ಅಕ್ಕಿಯನ್ನು ಕ್ಲೀನಾಗಿ ತೊಳೆದ ನಂತರದಲ್ಲಿ ಹಾಲನ್ನು ಹಾಕಿ ಆ ಹಾಲಿನಲ್ಲಿ ಆ ಹೆಸರು ಕಾಳನ್ನೆಲ್ಲ ಅದರ ಜೊತೆಗೆ ಸೇರಿಸಿ ಅದನ್ನು ಬೇಯಿಸಿಬಿಟ್ಟು ನಂತರದಲ್ಲಿ ತುಪ್ಪ ಹಾಕಿ ಬೆಲ್ಲ ಎಲ್ಲ ಹಾಕಿ ಈ ಪರಮಾನ್ನ ಅಂತ ಹೇಳಿದರೆ ಮಧುರವಾಗಿರ್ತಕ್ಕಂಥ ವಸ್ತುಗಳು ಯಾವುದೇ ಆದರೂ ಸಮೇತ ಈ ಖಾರ ಆಗದಲ್ಲೇ ಇರುವಂಥ ಕಾಳು ಮೆಣಸು ಆಗಿರ್ಬೋದು, ಅಥವಾ ಈ ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಈ ಮಸಾಲೆ ಪದಾರ್ಥಗಳು, ಅದು ನಮ್ಮ ಹಿಂದೂ ಧರ್ಮದ್ದಲ್ಲ ಮಸಾಲೆ ಪದಾರ್ಥ, ಹೊರಗಡೆಯಿಂದ ಬಂದಿದ್ದು. ಆ ಮಸಾಲೆ ಪದಾರ್ಥಗಳನ್ನು ಬಳಸಿ ಮಾಡದಲ್ಲೇ ಇರುವಂಥ ಯಾವ ವಸ್ತುಗಳಾದರೂ ಆ ತಾಯಿಗೆ ಪ್ರೀತಿದಾಯಕವಾಗಿರುವಂಥದ್ದು. ಅಲ್ಲಿ ಕೋಸಂಬರಿಗಳನ್ನು, ಯಾಕೆ ಅಂತ ಕೇಳಿದರೆ ಕೋಸಂಬರಿ ಅನ್ನುವಂಥದ್ದು ಮಾಷ ಅಂತ ಹೇಳ್ತಾರೆ, ಮಾಷಭಕ್ಷ ಅಂತ ಹೇಳ್ತಾರೆ. ಮಾಷ ಅಂತ ಹೇಳಿದರೆ ಉದ್ದು ಅಂತ ಹೇಳಿ. ಆ ಉದ್ದು ಅನ್ನುವಂಥದ್ದೇನು ಈ ತಿಥಿಗಳಲ್ಲೆಲ್ಲ ನೀವು ನೋಡಿರ್ಬೋದು, ಉದ್ದಿನೊಡನೆ ಹಾಕೋದು ಅಂತ. ಯಾಕೆ ಅಂದರೆ ಅದು ಒಂದು ಮಾಂಸದ ಸ್ವರೂಪ ಅನ್ನುವಂಥ ಭಾವನೆ ಬರ್ತದೆ. ಆದ್ದರಿಂದ ಯಾಕಂದರೆ ಅದನ್ನು ಹಿಂದಿನ ದಿನ ನೆಲೆಸಿ ಇದು ಮಾಡ್ತಾರೆ. ಆದ್ದರಿಂದ ಈ ಕೆಲವೊಂದು ತಮೋಶಕ್ತಿ ಇದ್ದಂಥ ದೇವತೆಗಳಿಗೆ ಉದ್ದಿನ ಭಕ್ಷ್ಯಗಳನ್ನು ಸಮೇತ ನೈವೇದ್ಯಾದಿಗಳನ್ನು ಮಾಡ್ತಾರೆ. ಆದರೆ ಈ ನವರಾತ್ರಿಯ ಸುಸಂದರ್ಭದಲ್ಲಿ ತಾಯಿಯನ್ನು ನಾವು ಆದಷ್ಟು ಸಮೇತ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡುವಂಥದ್ದು, ಈ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡುವಂಥದ್ದು, ಅದಕ್ಕೆ ತುಪ್ಪಗಳನ್ನು ಹಾಕಿ ನೈವೇದ್ಯವನ್ನು ಮಾಡುವಂಥದ್ದು, ಮತ್ತು ಬಗೆಬಗೆಯಾಗಿರ್ತಕ್ಕಂತಹ ನೈವೇದ್ಯ. ಇನ್ನು ಕೆಲವರು ಮನೆಯಲ್ಲಿ ಐದು ರೀತಿ ಚಿತ್ರಾನ್ನ ಮಾಡೋರು ಇರ್ತಾರೆ. ಇವತ್ತಿನ ದಿನ 5 ರೀತಿ ಚಿತ್ರಾನ್ನ, 5 ರೀತಿ ಭಕ್ಷ್ಯ, ಇದೆಲ್ಲ ಯಾಕೆ ಅಂದರೆ ತಾಯಿಯನ್ನು ಸಂತೃಪ್ತಿಗೊಳಿಸ್ಲಿಕ್ಕೋಸ್ಕರವಾಗಿ. ಇವತ್ತು 1 ದಿನ ಅಂತಾದರೆ 1 ರೀತಿ ನೈವೇದ್ಯ, 9 ದಿನ ಆದರೆ 9 ರೀತಿ ನೈವೇದ್ಯಗಳನ್ನು ಇವೆಲ್ಲವನ್ನು ಮಾಡ್ತಾರೆ. ಯಾಕೆ ಅಂದರೆ ದೇವರನ್ನು ಪರಿಪರಿಯಾಗಿ ನಾವು ತೃಪ್ತಿಪಡಿಸ್ಲಿಕ್ಕೋಸ್ಕರ ಎಲ್ಲ ದೇವರಿಗೆ ಸಮರ್ಪಣೆ. ಯಾವುದು ನಾವು ಅಲ್ಲಿ ಮಾಡಿಬಿಟ್ಟು ಅಲ್ಲಿಟ್ಟು ನಾವೇನು ತಿನ್ಲಿಕ್ಕಾಗ್ಲಿಕ್ಕೆ ಕಾಯ್ತಿರೋದಿಲ್ಲ. ನಾವು ಮಾಡೋದು ಅಷ್ಟೇ, ಇದನ್ನು ಆಮೇಲೆ ನಾವು ತಿಂತೀವಲ್ಲ ಅಂತೇಳಿ ನಾವು ಮಾಡೋದಿಲ್ಲ. ನಮ್ಮಲ್ಲಿ ಯಾವ ಭಾವನೆ ಇರ್ತದೆ ಅಂದರೆ ಇದು ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ನಾನು ರೆಡಿ ಮಾಡ್ತಾ ಇದ್ದೆ. ಅಲ್ಲಿಂದ ನೈವೇದ್ಯಾದಿಗಳು ಆದಮೇಲೂ ಅಷ್ಟೇ, ಇದು ದೇವರ ಪ್ರಸಾದ ಅಂತ ಹೇಗೆ ನಾವು ತಕ್ಷಣ ಕಣ್ಣಿಗೆ ಹೊತ್ಕೊಂಡು ತಿಂತೇವೆ ಅಂತ ಕೇಳಿದರೆ ಅಲ್ಲಿರುವಂಥ ಚೈತನ್ಯ ಅನ್ನುವಂಥದ್ದು ನಮ್ಮನ್ನು ಬಡ್ದೆಬ್ಬಿಸ್ತದೆ. ಹಾಗಾಗಿ ಸಿಹಿ ತಿಂಡಿಗಳನ್ನೇ ಹೆಚ್ಚು ಈ ದೇವಿಗೆ ನೈವೇದ್ಯ ಮಾಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ನವರಾತ್ರಿಯಲ್ಲಿ ಯಾವ ಮಂತ್ರವನ್ನು ಪಠಿಸಬೇಕು ಅಂತ? ನವರಾತ್ರಿಯಲ್ಲಿ ಅಮ್ಮನವರಿಗೆ ಸಂಬಂಧಿತವಾಗಿರ್ತಕ್ಕಂತಹ ಯಾವುದೇ ಮಂತ್ರಗಳನ್ನು ನಾವು ಪಠಿಸುವಂಥದ್ದು ಉತ್ತಮ. ಸರ್ವೇ ಸಾಮಾನ್ಯವಾಗಿರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು, 7 ಶ್ಲೋಕಗಳಲ್ಲಿ ಒಂದು ಮಂತ್ರ ಆಗಿರುವಂಥದ್ದು ಈ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಅದು ಗೊತ್ತಿಲ್ಲ ಅಂತಾದರೆ ಎಲ್ಲರಿಗೂ ಗೊತ್ತಿರುವಂಥ ಇನ್ನೊಂದು ಮಂತ್ರ ಯಾವುದು ಅಂತ ಕೇಳಿದ್ರೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿದರೆ ಆ ಶಕ್ತಿಯ ಸ್ವರೂಪವನ್ನು ನಾವು ನಮಸ್ಕಾರ ಮಾಡುವಂಥದ್ದು. ಸರ್ವ ಮಂಗಳ, ಎಲ್ಲವೂ ಮಂಗಳಕರವಾಗಿರಬೇಕು. ಸರ್ವ ಮಂಗಳ ಮಾಂಗಲ್ಯ ಅಂತ ಹೇಳಿದರೆ ಅದಕ್ಕೆ ಮಾಂಗಲ್ಯ ದೇವತೆ ಆಗಿರ್ತಕ್ಕಂಥ ನೀನು ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಮೇತ ಶಕ್ತಿಯನ್ನು ತಂದು ಕೊಡಬೇಕು ಅನ್ನುವಂಥ ಮಂತ್ರದ ಇರುವಂಥದ್ದು. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ಸರ್ವವೂ ಮಂಗಳವಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಈ ಪೂಜೆಯನ್ನು, ಈ ಮಂತ್ರಗಳನ್ನು ಹೇಳುವಂಥದ್ದು. ಹಾಗಾಗಿ ಪ್ರತಿನಿತ್ಯ ದೇವರ ಮುಂದೆ ಈ ಸರ್ವಮಂಗಳ ಮಾಂಗಲ್ಯನ್ನೇ 108 ಬಾರಿ ನೀವು ಹೇಳಿ ನಮಸ್ಕಾರ ಮಾಡಿದರೂ ತುಂಬ ತೃಪ್ತಿ ಆಗ್ತಾಳಂತೆ ತಾಯಿ. ನಿಮ್ಮ ಮಾನಸಿಕವಾಗಿ ಟೇಪ್ ರೆಕಾರ್ಡಲ್ಲಿ ಹಾಕಿಡೋದನ್ನು ಬಿಟ್ಟು ನೀವೇ ಕಾಯಿಕ ವಾಚಿಕ ಮಾನಸಿಕವಾಗಿ ಅಂತ ಹೇಳಿದರೆ ನಿಮ್ಮ ಬಾಯಿಯಿಂದನೇ ಈ ಸರ್ವಮಂಗಳ ಮಾಂಗಲ್ಯ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಆ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ನೀವು ಅನುಭವಿಸಿ ಅನ್ನುವಂಥದ್ದು
ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ನವರಾತ್ರಿಯಲ್ಲಿ ಉಪವಾಸ ಮಾಡ್ತಿರ್ತಾರೆ, ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚಿಸಿದ್ದೀವಿ ಕೂಡ. ಈ ಉಪವಾಸವನ್ನ ಯಾವತ್ತು ಕೊನೆಗೊಳಿಸಬೇಕು ಅಂತ? ಈ ಉಪವಾಸವನ್ನು 9 ರಾತ್ರಿಗಳು ಕಳೆದು 10ನೇ ದಿನ ಬೆಳಗ್ಗೆಯಿಂದ ನೀವು ಊಟ ಮಾಡಲಿಕ್ಕೆ ಅಭ್ಯಾಸ ಮಾಡ್ಬೋದು. ಹಿಂದೆ ಆ್ಯಕ್ಚುಲಿ ಇರುವಂಥದ್ದು ದಶಃ ರಾತ್ರಿ ದಸರಃ ಅಂತ ಹೇಳಿದರೆ, ಅಂತ ಹೇಳಿದರೆ 10 ರಾತ್ರಿಗಳು ಉಪವಾಸ 10 ದಿನ ಉಪವಾಸ ಇರುವಂಥದ್ದು ಅಂತ ಹೇಳಿ, 10 ದಿನ ಉಪವಾಸ ಇದ್ದು 11ನೇ ದಿನ ಬೆಳಗ್ಗೆಯಿಂದ ಅಥವಾ ಅವತ್ತೇ ರಾತ್ರಿ ದೇವರಿಗೆ ಮಾಡಿದಂಥ ನೈವೇದ್ಯಾದಿಗಳನ್ನು ತಿನ್ನುವಂಥ ಮುಖಾಂತರವಾಗಿ ಚಂದ್ರನನ್ನು ನೋಡಿ ನೈವೇದ್ಯಾದಿಗಳನ್ನು ತಿಂದೇ ಇದನ್ನು ಇದು ಮಾಡ್ಬೋದು ಅಂತ ಹೇಳಿದರೆ ಉಪವಾಸವನ್ನು ಬಿಡ್ಬೋದು. ಇನ್ನು 9 ದಿನ ಕಂಟಿನ್ಯೂಸ್ ಆಗಿ ನೀರು ಕುಡಿದಲ್ಲ ಕೆಲವರು ಉಪವಾಸ ಮಾಡಿದಂಥವರಿದ್ದರೆ ಅವರು ಲಘುವಾಗಿರ್ತಕ್ಕಂಥ ಅಂತ ಹೇಳಿದರೆ ಸಣ್ಣ ಆಹಾರಗಳನ್ನು, ಗಂಜಿಯನ್ನು ಅಥವಾ ಹಣ್ಣನ್ನು ಅಥವಾ ದಾಳಿಂಬೆಯ ರಸವನ್ನು ಅಥವಾ ಈ ಎಳನೀರನ್ನು ಕುಡಿದು ಆಮೇಲೆ ನಂತರದಲ್ಲಿ ಘನ ಆಹಾರವನ್ನು ಸೇವನೆ ಮಾಡಬೇಕು. ಯಾಕಂದರೆ 9 ದಿನ ನಾವು ಉಪವಾಸವನ್ನು ಮಾಡಿದಾಗ ದೇಹ ಅನ್ನುವಂಥದ್ದು ಒಂದೇ ಸಲ ಆಹಾರ ತೊಗೊಂಡ್ರೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಹೆಸರು ಕಾಳನ್ನು ಮತ್ತೊಂದಿಷ್ಟನ್ನು ತಿಂದು ಆಮೇಲೆ ಮತ್ತೆ ಊಟವನ್ನು ಮಾಡಬೇಕು ಅಂತೇಳಿ 9 ರಾತ್ರಿಗಳು ವಿಶೇಷ ಉಪವಾಸ ಮಾಡುವಂಥದ್ದು. 10ನೇ ದಿನ ಆಪ್ಷನ್ಸಲ್ಲಿ ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ನೀವು 9 ದಿನವನ್ನಾದರೂ ಮಾಡಿರ್ತೀರಿ, ಅವತ್ತಿನ ದಿನ ರಾತ್ರಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಬ್ರಹ್ಮಾರ್ಪಣಾದಿಗಳನ್ನು ಕೊಟ್ಟ ಮೇಲೆ ದೇವರ ಪ್ರಸಾದಗಳನ್ನು ತೆಗೆದುಕೊಂಡ್ಮೇಲೆ ನೀವು ಊಟ ಉಪಚಾರಗಳನ್ನು ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ 10 ದಿನಗಳು ಸಮೇತ ಈ 9 ರಾತ್ರಿಗಳು ಸೇರಿ 10 ಅಂತ ಹೇಳಿ, ಒಂದನ್ನು ಸೇರಿ 10 ಅಂತ ಹೇಳಿ, ಆ 10 ದಿನಗಳು ಉಪವಾಸ ಇದ್ದು 11ನೇ ದಿನನೂ ಬಿಡ್ಬೋದು. ಇಲ್ಲ 10ನೇ ದಿನ ರಾತ್ರಿ ದೇವರಿಗೆ ಮಾಡಿದ ನೈವೇದ್ಯವನ್ನು ತಿನ್ನುವಂಥ ಮುಖಾಂತರವಾಗಿಯೇ ಶುರು ಮಾಡ್ಬೋದು. ಕೆಲವರು ಸೂರ್ಯಾಸ್ತ ಆದ ನಂತರದಲ್ಲಿ ಊಟ ಮಾಡುವವರಿದ್ದಾರೆ. ಇನ್ನು ಕೆಲವರು 9 ದಿನವೂ ಏನನ್ನೂ ತಗೊಳ್ಳೋದಿಲ್ಲ, ಬರೀ ಹಣ್ಣು ಅಥವಾ ಹಾಲು ಇತ್ಯಾದಿಗಳನ್ನು ತಗೊಳ್ತಾರೆ. ಹಾಗಾಗಿ 9ನೇ ದಿನ ರಾತ್ರಿ ದೇವತಾ ಪೂಜೆಯನ್ನು ಮಾಡಿ ಆ ಪ್ರಣೀತ ಪ್ರಸಾದವನ್ನು ಭಕ್ಷಣೆ ಮಾಡುವಂಥ ಮುಖಾಂತರವಾಗಿ ನಂತರದಲ್ಲಿ ನೀವು ಊಟೋಪಚಾರಗಳನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಖಂಡಿತ ಗುರುಜಿ. ಇನ್ನು ಅಮ್ಮನವರಿಗೆ ಯಾವ ಹೂಗಳನ್ನು ಅರ್ಪಿಸಿದ್ರೆ ಆಕೆ ಸಂತುಷ್ಟಳಾಗ್ತಾಳೆ ಅಂತ? ಅವಳಿಗೆ ತುಂಬ ವಿಧವಾಗಿರ್ತಕ್ಕಂಥ ವಿಷಯಗಳಿದೆ. ಒಂದೊಂದು ರೂಪವನ್ನು ಧಾರಣೆ ಮಾಡಿದಾಗ, ಈಗ ನೋಡಿ ನೀವು ಸಿಟ್ಟಿನಲ್ಲಿರುವಂಥ ಸಂದರ್ಭದಲ್ಲಿ ನಿಮಗೆ ಹೂವೇ ಬೇಕು ಅಂತಾದರೆ ಅವಾಗ ಏನು ಮಾಡ್ತೀರಾ? ಪರಿಮಳ ಭರಿತವಾಗಿರ್ತಕ್ಕಂಥ ಪುಷ್ಪಗಳು ಅನ್ನುವಂಥದ್ದು ನಿಮಗೆ ಇಷ್ಟ ಆಗೋದಿಲ್ಲ ಅವಾಗ. ಯಾಕೆ ಅಂತ ಕೇಳಿದರೆ ಕೋಪತತ್ವದಲ್ಲಿದ್ದಾಗ ನಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ಹೂಗಳು, ಈ ಕೆಂಪು ವರ್ಣದ ನೋಡಿದಾಗ ಈ ರೀತಿಯಾಗಿರುವಂಥದ್ದು. ಹಾಗಾಗಿ ಇವತ್ತಿನ ದಿನ ಈ 8ನೇ ದಿನ ಸಿದ್ಧಿದಾತ್ರಿ ಮಹಾಗೌರಿಯ ರೂಪ ಅನ್ನುವಂಥದ್ದು ಅಮ್ಮನವರಿಗೆ ವಿಶೇಷವಾಗಿ ಕದಂಬ ಪುಷ್ಪ ಅನ್ನುವಂಥದ್ದು, ಮಲ್ಲಿಗೆಯ ಹೂವು ಅನ್ನುವಂಥದ್ದು, ಕಮಲದ ಹೂವು ಅನ್ನುವಂಥದ್ದು, ಮತ್ತು ಇನ್ನು ತುಂಬೆಯ ಹೂವು ಅನ್ನುವಂಥದ್ದು, ಕೇಪ್ಲದ ಹೂವು ಅನ್ನುವಂಥದ್ದು, ಅದಾದ ನಂತರದಲ್ಲಿ ಇನ್ನು ಈ ಸುಗಂಧ ಭರಿತವಾಗಿರ್ತಕ್ಕಂಥ ಹೂಗಳನ್ನು ಎಲ್ಲವನ್ನು ಅವಳಿಗೆ ಅರ್ಪಣೆ ಮಾಡ್ಬೋದು. ತುಳಸಿಯನ್ನು ಅರ್ಪಣೆ ಮಾಡ್ಬೋದು. ಇವೆಲ್ಲವೂ ಸಮೇತ ಅವಳನ್ನು ಅಲಂಕಾರಿಕವಾಗಿ ಅವಳನ್ನು ತೃಪ್ತಿಗೊಳಿಸ್ಲಿಕ್ಕೆ, ಅರ್ಚಿಸಲಿಕ್ಕೆ ನಮಗೇನಾದರೂ ಒಂದು ಮಾಧ್ಯಮ ಅನ್ನುವಂಥದ್ದು ಬೇಕು. ಪುಷ್ಪಗಳಿಂದ ಅರ್ಚನೆ ಮಾಡ್ಬೋದು, ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು, ಕುಂಕುಮದಿಂದ ಅರ್ಚನೆ ಮಾಡ್ಬೋದು. ಹಾಗೆ ನಾವು ಕುಂಕುಮವನ್ನು ಹೇಗೆ ಹಾಕ್ತೇವೆ ಹಾಗೆ ಈ ದೇವರಿಗೆ ಅಲಂಕಾರಿಕವಾಗಿ ಎಲ್ಲ ನಮಗೆ ಯಾವ ಹೂ ಚಂದ ಕಾಣಿಸ್ತದೆ ಅವೆಲ್ಲವನ್ನು ಅವಳಿಗೆ ಅಲಂಕಾರಾದಿಗಳನ್ನು ಮಾಡಿ ತದನಂತರದಲ್ಲಿ ಅವಳಿಗೆ ಅದೇ ಪುಷ್ಪದಿಂದ ಅರ್ಚನೆ ಮಾಡುವಂಥದ್ದು. ಹಾಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಪುಷ್ಪಗಳು ಅನ್ನುವಂಥದ್ದಿದೆ. ಸರ್ವೇ ಸಾಮಾನ್ಯವಾಗಿ ನೋಡುವಾಗ ಒಂದು ಮಲ್ಲಿಗೆ ಅನ್ನುವಂಥದ್ದು, ತದನಂತರದಲ್ಲಿ ಕಮಲದ ಹೂವು ಅನ್ನುವಂಥದ್ದು, ಕಮಲದಲ್ಲೂ ಸಹಸ್ರದಳ ಪದ್ಮ ಅನ್ನುವಂಥದ್ದು ಬರ್ತದೆ, ಸಹಸ್ರ ಕಮಲ ಅನ್ನುವಂಥದ್ದು ಬರ್ತದೆ. ಇನ್ನು ಮಲ್ಲಿಗೆ ಆಗಿರಬಹುದು ಅಥವಾ ಗುಲಾಬಿ ಆಗಿರಬಹುದು ಅಥವಾ ಕೇಪಳದ ಹೂ ಆಗಿರ್ಬೋದು. ಇವೆಲ್ಲವೂ ಸಮೇತ ತಾಯಿಯನ್ನು ತೃಪ್ತಿಗೊಳಿಸುವಂಥ ಹೂಗಳು. ಶಂಖಪುಷ್ಪದ ಹೂಗಳಾಗಿರ್ಬೋದು. ಇವೆಲ್ಲ ನಮ್ಮ ಹಿಂದೂ ಧರ್ಮದ ಹೂಗಳು. ಇವತ್ತಿನ ಕಾಲದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಮಾರ್ಕೆಟಲ್ಲಿ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ಬಂದಿರೋದಷ್ಟು ಬಂದು ಹೂ ಬಿದ್ದಿರೋದು ಬಿಟ್ಟರೆ ಈ ಕೇಪಲದ ಹೂ ಯಾರೂ ಬಳಸಲ್ಲ, ಶಂಖಪುಷ್ಪದ ಹೂ ಯಾರೂ ಬಳಸಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಬ್ಯಾಡ ಆಗಿದೆ, ಚೆನ್ನಾಗಿ ಕಾಣಿಸ್ತದೆ, ಅದನ್ನು ತೊಗೊಂಡು ಬಂದು ಇದು ಮಾಡ್ತಾರೆ. ಈಗ ಅದು ಇದಾದರೆ ನಮ್ಮ ಮನೆ ಮುಂದೆ ಬೆಳೆದಿರೋದನ್ನೇ ಯಾರೂ ಉಪಯೋಗಿಸೋದಿಲ್ಲ. ಈ ಕಣಗಲು ಹೂವು ಇದೆ, ಒಂದು 5 ವರ್ಷದ ಕೆಳಗಡೆ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತೇನಾಗಿದೆ, ಕಣಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಅನ್ನುವಂಥದ್ದು ಬಂದಿದೆ. ಅದಕ್ಕೆ ವಿಶೇಷ ಫಲಗಳನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನೀವು ಅಲಂಕಾರಿಕವಾಗಿ ಯಾವುದೇ ಹೂವನ್ನು ಬಳಸಿ, ಪ್ಲಾಸ್ಟಿಕ್ ಹೂ ಒಂದು ಬಿಟ್ಟು ಒರಿಜಿನಲ್ ಆಗಿರುವಂಥ ಹೂಗಳನ್ನು, ಶುಭ್ರವಾಗಿರ್ತಕ್ಕಂಥ ಹೂಗಳನ್ನು ಎಲ್ಲವೂ ಸಮೇತ ಪೂಜೆಗೆ ಬಳಸ್ಬೋದು. ಯಾವುದು ಸಮಸ್ಯೆ ಅನ್ನುವಂಥದ್ದು ಇರುವುದಿಲ್ಲ. ಗಣಪತಿಗೆ ಒಂದು ತುಳಸಿ ಅನ್ನುವಂಥದ್ದು ಬೇಡ. ಹಾಗಾಗಿ ಅಮ್ಮನವರಿಗೆ ನೀವು ಯಾವುದೇ ಹೂವನ್ನು ಅರ್ಪಣೆ ಮಾಡಿದರೂ ಅವಳಿಗೆ ತೃಪ್ತಿಯೇ. ಯಾಕೆ ಅಂತ ಕೇಳಿದರೆ, ಒಂದು ಹೆಂಗಸಿಗೆ, ಒಂದು ಮುತ್ತೈದೆಗೆ ಮನೆಗೆ ಕರೆದುಬಿಟ್ಟು ಅವರಿಗೆ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಬಾಗಿನ ಎಲ್ಲ ಕೊಟ್ಟು ಹೂ ಒಂದು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಹೂ ಕೊಡಲಿಲ್ಲ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಯಾವ ಹೂ ಕೊಡಲಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಹೂ ಕೊಡಿ. ಯಾಕೆ ಅಂತ ಕೇಳಿದರೆ ಅದು ಮಂಗಳಕರ ಅಂತ ಹೇಳಿ, ಅದು ತೃಪ್ತ ಭಾವವನ್ನು ಕೊಡ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು 3 ದಿನಗಳಲ್ಲಿ ಅಥವಾ ಈ ನವರಾತ್ರಿ ಉತ್ಸವಗಳಲ್ಲಿ
ಹೂವಿಗೆ ಹೆಚ್ಚು ಪ್ರಾಧಾನ್ಯತೆ ಅನ್ನುವಂಥದ್ದು ಇರ್ತದೆ. ವಿಶೇಷವಾಗಿರ್ತಕ್ಕಂಥ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕನ್ನುವಂಥ ಮನಸ್ಥಿತಿ ಉಂಟು ಮಾಡಿ ಆ ದೇವಿಯನ್ನು ಅರ್ಚಿಸಿ ದೇವಿ ಕೃಪೆಗೆ ಪಾತ್ರರಾಗಿ. ಯಾಕಂದರೆ ವಾರ ವಾರ ಬರುವುದಿಲ್ಲ, ಇದು ಬರೋದು ಮತ್ತು ಇನ್ನು ಮುಂದಿನ ವರ್ಷಕ್ಕೆ ಕಾಯ್ಬೇಕು ನಾವು ಈ ದಿನಕ್ಕೆ. ಹಾಗಾಗಿ ಈ ಕಾಲಗಳಲ್ಲಿ ದೇವರನ್ನು ಸಿಹಿ ನೈವೇದ್ಯಗಳಿಂದ ಮತ್ತು ಮಂಗಳಕರವಾಗಿರ್ತಕ್ಕಂಥ ದ್ರವ್ಯಭರಿತವಾಗಿರುವಂಥದ್ದು, ಪರಿಮಳಭರಿತವಾಗಿರ್ತಕ್ಕಂಥ ಹೂಗಳಿಂದ ಅರ್ಚನೆ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳು ಮತ್ತು ಅವಳಿಗೂ ಅದು ಪ್ರೀತಿದಾಯಕವಾಗಿರುವಂಥದ್ದು. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನವರಾತ್ರಿಯ ಬಗ್ಗೆ ಏನು ಹೇಳ್ತೀರಾ? ಆದಷ್ಟು ನವರಾತ್ರಿ ಉತ್ಸವಗಳನ್ನು ಹೆಚ್ಚು ದೇವತಾ ಸಾನ್ನಿಧ್ಯ ಹೊಂದಿರುವಂಥ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ದೇವರಿಗೆ ಶರಣಾಗತಿ ಆಗುವಂಥದ್ದು ಅಥವಾ ದೇವರ ಮಂತ್ರಗಳನ್ನು ಪಠಿಸುವಂಥದ್ದು ಆಗಿ ಆ ದೇವರ ಶಕ್ತಿಗಳು ಅನ್ನುವಂಥದ್ದು, ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಆಗಲಿ. ಹಾಗೆ ಆ ದೇವರನ್ನು ವಿಶೇಷವಾಗಿ ನಿಮ್ಮ ಹೃದಯ ಕಮಲವನ್ನು ಮನಸ್ಫೂರಿತವಾಗಿ ದೇವರನ್ನು ಅರ್ಚನೆ ಮಾಡಿ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.